ಈಗ ಬೆಂಗಳೂರಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಇದೇ ಸರ್ಕಾರ ಅನೌನ್ಸ್ ಮಾಡಿರುವಂಥ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದೆ. ಹೊಸ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ರಾಜೆಕ್ಟ್ಗಳನ್ನು ನಾವು ಫಸ್ಟ್ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ತಾಕೀತು. ಎರಡನೇದು, ಬೆಂಗಳೂರಿನಲ್ಲಿ BMRCಯಲ್ಲೂ, BDA, BMLTA, KRIDಯಲ್ಲೂ, BMRCಯಲ್ಲೂ ಹೀಗೆ 8-10 ಸಂಸ್ಥೆಗಳು, ಸುಮಾರು 12ಕ್ಕೂ ಹೆಚ್ಚು ಸಂಸ್ಥೆಗಳು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರ ಮಧ್ಯೆನೂ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ನೇ ಇಲ್ಲ. ಅವರೆಲ್ಲರೂ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇರೋರು. ಅವ್ರ ಮಧ್ಯದಲ್ಲಿ ಒಂದು ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ತರಬೇಕು ಅಂತಂದರೆ BMLTAಗೆ ನೀವೊಂದು ಚೇರ್ಮನ್ ತರಬೇಕು, BMLTAನ ನೀವೊಂದು ನೋಡಲ್ ಏಜೆನ್ಸಿಯಾಗಿ ಎಂಪವರ್ ಮಾಡಬೇಕು. ಅವಾಗ ಮಾತ್ರ ಈ ಎಲ್ಲ ಏಜೆನ್ಸಿಗಳಿಗೆ ಒಂದು ಕೋಆರ್ಡಿನೇಷನ್ ಸಿಗುತ್ತೆ ಅನ್ನೋದನ್ನು ತಿಳಿಸಾಗಿದೆ. ಇನ್ನು ಬೆಂಗಳೂರಿನ ಫುಟ್ಪಾತ್ಗಳು, ಬೆಂಗಳೂರಿನ ಮೆಟ್ರೋ ಎಕ್ಸ್ಪ್ಯಾನ್ಷನ್ನು, ಯಾವ ಹೊಸ ಪ್ರಾಜೆಕ್ಟ್ಗಳು ಕಳೆದ 4.5 ವರ್ಷದಿಂದ ಬೆಂಗಳೂರಿನಲ್ಲಿ ಯಾವುದೇ ಹೊಸ ಮೆಟ್ರೋ ಕಾಮಗಾರಿ ಪ್ರಾರಂಭನೇ ಆಗಿಲ್ಲ. ಅದನ್ನು ನೀವು ಆದಷ್ಟು ಬೇಗ ಶುರು ಮಾಡಿಸಬೇಕು. ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿರುವಂಥ ಆರೆಂಜ್ ಲೈನ್ ಮೆಟ್ರೋ ಫೇಸ್ 3 ಅಪ್ರೂವಲ್ ಕೊಟ್ಟು 2 ವರ್ಷ ಆದರೂ ಕೂಡ ಇವತ್ತಿಗೂ ಟೆಂಡರ್ ಕೂಡ ಕರೆದಿಲ್ಲ, ಒಂದು ಇಟ್ಟಿಗೆ ಇಟ್ಟಿಲ್ಲ. 2 ವರ್ಷ ಕಳೆದಿದೆ, ಕಾಸ್ಟ್ ಎಸ್ಕಲೇಷನ್ ಆಗ್ತಾ ಇದೆ. ಇದನ್ನು ಬೇಗ ಮಾಡಬೇಕು ಅನ್ನೋದನ್ನು ವಿಷಯ ತಿಳಿಸ್ತು. ಇನ್ನು ಮೆಟ್ರೋ ಪ್ಲಾನಿಂಗ್ ಮಾಡಿದಾಗ, ಡಿಸೈನ್ ಮಾಡಿದಾಗ, ಈಗ ಉದಾಹರಣೆಗೆ ಮೆಟ್ರೋ ಫೇಸ್ 3A ಅಲ್ಲಿ ಕಾಸ್ಟನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಮೆಟ್ರೋ ಅಧಿಕಾರಿಗಳು ಬರ್ತಾ ಇರುವಂಥ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳ ಲೆಂತನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ, ನೀವು 8 ಬೋಗಿ ಮೆಟ್ರೋ ಲೈನ್ ಹಾಕೋದ್ರ ಬದಲು, ಮೆಟ್ರೋ ಟ್ರೈನ್ ಹಾಕೋದ್ರ ಬದಲು ನೀವು 6 ಬೋಗಿ ಮೆಟ್ರೋ ಟ್ರೈನ್ ಹಾಕಬೇಕಾಗತ್ತೆ. ಬಿಕಾಸ್ ದಿ ಸೈಜ್ ಆಫ್ ದಿ ಸ್ಟೇಷನ್ ವಿಲ್ ಬಿ ಲೆಸ್. ಮೆಟ್ರೋ ಕಾಸ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮೆಟ್ರೋ ಸ್ಟೇಷನ್ ಸೈಜ್ನೇ ಲೆಂತ್, ಪ್ಲಾಟ್ಫಾರ್ಮ್ ಲೆಂತನ್ನೇ ಕಡಿಮೆ ಮಾಡಿಬಿಟ್ರೆ ಮೆಟ್ರೋ ಉಪಯೋಗ ಏನಾಗುತ್ತೆ? ಬೆಂಗಳೂರಲ್ಲಿ 8 ಅಲ್ಲ, ಬೆಂಗಳೂರು ಬೆಳೀತಾ ಇರುವಂಥ ಗಾತ್ರಕ್ಕೆ 10, 12 ಉದ್ದ ಇರುವಂಥ ಮೆಟ್ರೋ ಲೈನ್ಗಳು ಬೇಕಾಗಿದೆ, ಮೆಟ್ರೋ ಟ್ರೈನ್ ಸ್ಟೇಷನ್ ಬೇಕಾಗಿದೆ. ಬಟ್ ನಾವು ಮೆಟ್ರೋ ಸೈಜನ್ನೇ ಕಡಿಮೆ ಮಾಡಿದ್ರೆ ಅದು ಸರಿಯಾಗಲ್ಲ. ಈ ವಿಷಯಗಳು ಚರ್ಚೆ ಆಯಿತು. ಇನ್ನು ಎಷ್ಟೋ ಜನ ಬೆಂಗಳೂರಿನಲ್ಲಿ ಬೆಳಗ್ಗೆ ಬೇಗ ಕೆಲಸ ಕೊಡೋರು ಇರ್ತಾರೆ, ನ್ಯೂಸ್ ಪೇಪರ್ ಹಾಕುವಂಥವ್ರು ಇದ್ದಾರೆ, ಹಾಲ್ ಮಾರೋರು ಇದ್ದಾರೆ, ಬೇರೆ ಬೇರೆ ಕೆಲಸ ಮಾಡೋರಿದ್ದಾರೆ. ಬೇರೆ ಊರಿಂದ ಬೆಂಗಳೂರಿಗೆ ಬರುವಂಥವ್ರು ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ, ಮೆಟ್ರೋ ಇನ್ನೂ ಶುರುನೇ ಆಗಿರಲ್ಲ. ಎಷ್ಟೋ ಕಡೆ ಅವ್ರು ಹೊರಗಡೆ ಬಸ್ಸಿಗೆ ಕಾಯ್ಕೊಂಡು ಇನ್ನೊಂದು ಮಾಡೋರಿದ್ದಾರೆ. ಬೆಳಗ್ಗೆ ಬೆಂಗಳೂರಿನಂಥ 24/7 ನಡೆಯುವಂಥ ನಗರದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಮೆಟ್ರೋ ಪ್ರಾರಂಭ ಆಗಬೇಕು. ಮೇಂಟೆನೆನ್ಸ್ ಎಫಿಷಿಯನ್ಸಿ ಇನ್ನಷ್ಟು ಹೆಚ್ಚುತ್ತಾ ಹೋಗಬೇಕು. ಎಷ್ಟೋ ಮಹಾನಗರಗಳಲ್ಲಿ 24/7 ಆಪರೇಷನ್ಸ್ ಇರ್ತವೆ, 2 ಗಂಟೆ 3 ಗಂಟೆ ಮಾತ್ರ ಮೇಂಟೆನೆನ್ಸಿಗಿರುತ್ತೆ. ಆ ಕಡೆಗೆ ನಮ್ಮ ಎಫಿಷಿಯನ್ಸಿನ ಬಳಸ್ಕೊಳ್ಬೇಕು. BMTC ಗಾತ್ರವನ್ನು ಹೆಚ್ಚಿಸಬೇಕು, ಮತ್ತು ನಮ್ಮ BMTC ಫ್ಲೀಟ್ ಸೈಜ್ ಜಾಸ್ತಿ ಮಾಡಬೇಕು. ಇನ್ನು ಕೇಂದ್ರ ಸರ್ಕಾರ ಹೋದ ವರ್ಷದ ಬಜೆಟ್ನಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಅನ್ನೋದನ್ನು ಅನೌನ್ಸ್ ಮಾಡ್ತು. 1 ಲಕ್ಷ ಕೋಟಿ ರೂಪಾಯಿ ಫಂಡ್. ಇವತ್ತಿನವರೆಗೆ ರಾಜ್ಯ ಸರ್ಕಾರದಿಂದ ಅರ್ಬನ್ ಚಾಲೆಂಜ್ ಫಂಡ್ನ ಕೆಳಗಡೆ ಬೆಂಗಳೂರಿಗೆ ಈ ಪ್ರಾಜೆಕ್ಟ್ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಇವರು ಪತ್ರನೇ ಬರೆದಿಲ್ಲ, ಪ್ರಪೋಸಲೇ ಕೊಟ್ಟಿಲ್ಲ. ಅದನ್ನು ದಯವಿಟ್ಟು ಆದಷ್ಟು ಬೇಗ ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ, ನೀವು ಯಾವ ಪ್ರಪೋಸಲ್ಗಳು ಕೊಡ್ತೀರಾ ಆ ಪ್ರಪೋಸಲ್ಗಳನ್ನು ನಾವು ಸರಿಯಾದಂಥ DPR ನೀವು ಸಬ್ಮಿಟ್ ಮಾಡಿದೆ ಕೇಂದ್ರ ಸರ್ಕಾರದಿಂದ ಹಣ ತಗೊಂಡು ಬರುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅನ್ನೋದನ್ನು ತಿಳಿಸಾಗಿದೆ. ಇನ್ನೊಂದು, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ನ ಕೆಳಗಡೆ 2 ವರ್ಷದ ಹಿಂದೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಯಾರು ಬಾಡಿಗೆ ಮನೆಯಲ್ಲಿ ಜನ ಇರ್ತಾರೆ ಅಂಥ ಜನಕ್ಕೆ ಸಹಾಯ ಆಗುವಂಥ ದೃಷ್ಟಿಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಾಡಿಗೆ ಮನೆ ಅನ್ನೋದೇ ಒಂದು ಸ್ಕೀಮ್ ಇದೆ, ರೆಂಟಲ್ ಹೌಸಿಂಗ್ ಸ್ಕೀಮ್ ಅಂತ ಇದೆ. ಬೇಜಾರು ಅಂತಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷ ಆದರೂ ಕೂಡ, ಈ ಸ್ಕೀಮ್ ಆಗಿ 2 ವರ್ಷ ಅನೌನ್ಸ್ಮೆಂಟ್ ಆದರೂ ಕೂಡ, ಇಲ್ಲಿವರೆಗೆ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಈ ಸ್ಕೀಮ್ನ ಕೆಳಗಡೆ ಒಂದೇ ಒಂದು ಬಾಡಿಗೆ ಮನೆ ಕಟ್ಟಿ ಅದರಿಂದ ಜನಕ್ಕೆ ಸಹಾಯ ಆಗತ್ತೆ. ಕರ್ನಾಟಕದಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಹಾವೇರಿಯಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಬಾಗಲಕೋಟೆ ಕೊಪ್ಪಳದಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಅವರೆಲ್ಲರಿಗೂ ಸಹಾಯ ಆಗುತ್ತೆ ಅಂಥ ಬಾಡಿಗೆ ಮನೆ ಜನರಿಗೆ ಒಂದು ಸ್ಕೀಮ್ ಇದೆ, ಅವರಿಗೆ ಮಾಡಿ ಅಂತ ಒಂದೇ ಒಂದು ಅಪ್ಲಿಕೇಶನ್ನು ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಈ ಅಪ್ಲಿಕೇಶನ್ನ ಕೊಡಿ, ಕೇಂದ್ರ ಸರ್ಕಾರದ ಹಣ ಕಾಯ್ತಾ ಇದೆ, ಹುಡ್ಕೋಯಿಂದ ನಾವು ದುಡ್ಡು ತೊಗೊಂಬರೋಣ, ಇದು ನೀವು ಮಾಡಿ ಎನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದೆ.
ಇನ್ನು ಬೆಂಗಳೂರಿನಲ್ಲಿ ಎಷ್ಟೋ ಭಾಗಗಳಲ್ಲಿ ನೀರು ಸಮಸ್ಯೆ ಆಗಿ ಜನ ಇವತ್ತು ಕುಡಿಯೋ ನೀರಿಗೆ ಸಮಸ್ಯೆ ಆಗಿ 15,000 ರೂಪಾಯಿ 20,000 ರೂಪಾಯಿ ತಿಂಗಳಿಗೆ ಟ್ಯಾಂಕರ್ ಕೊಡೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕೂಡ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಮಾಡಬೇಕು. ಕೆರೆಗಳನ್ನು ಉಳಿಸುವಂಥದ್ದು ಇರ್ಬೋದು, ಗ್ರೌಂಡ್ ಲೆವೆಲನ್ನು ವಾಟರ್ ಲೆವೆಲ್ನ ಏರಿಸುವಂಥದ್ದು ಇರ್ಬೋದು, ಇದನ್ನು ಮಾಡಬೇಕು ಅನ್ನೋದನ್ನು ತಿಳಿಸಾಗಿದೆ. ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ GBA ಕೆಳಗಡೆ ಇರುವಂಥ 5 ಕಾರ್ಪೊರೇಷನ್ಗಳೇನಿದೆ, ಈ 5 ಕಾರ್ಪೊರೇಷನ್ಗಳಲ್ಲಿ ಇವತ್ತು ನೀವು ಹೋಗಿ ಆ ಕಾರ್ಪೊರೇಷನ್ ಕಮಿಷನರ್ಗಳ ಹತ್ರ ಇನ್ನೊಬ್ಬರ ಹತ್ರ ಮಾತನಾಡಿದ್ರೆ ಅವ್ರ ಹತ್ರ ಸ್ಟಾಫೇ ಇಲ್ಲ. ಬಹಳ ದೊಡ್ಡ ಸಮಸ್ಯೆ ಇದು. ಇಂಜಿನಿಯರ್ಗಳಿಲ್ಲ, ಅವ್ರ ಹತ್ರ ಅಲ್ಲಿಗೆ ಏನು ಕೆಲಸ ಮಾಡಬೇಕು ಅನ್ನೋ ಸ್ಟಾಫ್ ಇಲ್ಲ. ನಾವು ಅನೌನ್ಸ್ಮೆಂಟ್ಗಳು ಹೆಡ್ಲೈನ್ಸ್ಗಳು ಎಲ್ಲ ಮಾಡೋದಕ್ಕಿಂತ ಮುಂಚೆ ಎಷ್ಟು % ಸ್ಟಾಫ್ ಇವತ್ತು ವೇಕೆನ್ಸಿ ಇದೆ, ಆ ಸ್ಟಾಫ್ಗಳನ್ನು ನಾವು ಹೆಂಗೆ ಫಿಲಪ್ ಮಾಡ್ಬೋದು ಅನ್ನೋದನ್ನು ಸರ್ಕಾರ ಗಮನಿಸಬೇಕು ಅನ್ನುವಂಥ ಅಂಶಗಳನ್ನು ಕೊಟ್ಟಿದೆ. ಇದರ ಜೊತೆಗೆ ಪ್ರಮುಖವಾಗಿ ನಾನು 3 ಬೇಡಿಕೆಗಳನ್ನು ಸಚಿವರ ಹತ್ರ ಇಟ್ಟಿದ್ದೀನಿ.